ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರದೀಪಾ. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದ ಹುಚ್ಚೆಳ್ಳು ಚಟ್ನಿ ಪೌಡರ್ ರೆಸಿಪಿನ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಈ ಹುಚ್ಚೆಳ್ಳನ್ನ ಗುರಿಯೆಳ್ಳು ಅಂತ ಕರೀತಾರೆ ಕನ್ನಡದಲ್ಲಿ, ಮತ್ತೆ ಇಂಗ್ಲಿಷಲ್ಲಿ ನಿಜರ್ ಸೀಡ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ, ಇದರಲ್ಲಿ ಫೈಬರ್ ತುಂಬಾ ಇದೆ. ಇದು ನಮ್ಮ ದೇಹದಲ್ಲಿ ಆಗುವಂತಹ ನೋವುಗಳನ್ನೆಲ್ಲ ಕಡಿಮೆ ಮಾಡಿ, ಇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ. ಇದರಲ್ಲಿ ವಿಟಮಿನ್ ಕೆ ಬಹಳಷ್ಟು ಇರೋದ್ರಿಂದ ಇದು ಸ್ಕಿನ್ ಫ್ರೆಂಡ್ಲಿ ಕೂಡ. ಈ ಗುರೆಳ್ಳಿನಲ್ಲಿ ಅಥವಾ ಹುಚ್ಚೆಳ್ಳಿನಲ್ಲಿ ಫೈಬರ್ ತುಂಬಾ ಇದೆ, ಹಾಗಾಗಿ ಇದು ನಮಗೆ ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಈ ಇದು ಹುಚ್ಚೆಳ್ಳು ಚಟ್ನಿ ಪುಡಿ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಷ್ಟು ರುಚಿಕರವಾಗಿದೆ ಅಂತಂದ್ರೆ, ಇದನ್ನ ಜೋಳದ ರೊಟ್ಟಿ ಜೊತೆಗೆ, ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಮತ್ತೆ ನಾವು ಯಾವ್ದಾದ್ರೂ ಪಲ್ಯ ಮಾಡ್ತೀವಲ್ಲ, ಹುಳು ಬದನೆಕಾಯಿ ಪಲ್ಯ, ಅದಕ್ಕೆ ಕೂಡ ನಾವು ಈ ಹುಚ್ಚೆಳ್ಳು ಚಟ್ನಿ ಪೌಡರ್ನ ಉಪಯೋಗಿಸ್ಬೋದು. ಈ ಹುಚ್ಚೆಳ್ಳನ್ನ ಹಸಿ ಕೂಡ ತಿನ್ಬಹುದು, ಮತ್ತೆ ಇದನ್ನ ಹುರಿದು ಬಿಟ್ಟು ಸಲಾಡ್ ನಲ್ಲಿ ಅಥವಾ ಯಾವ್ದಾದ್ರು ಪಲ್ಯ, ಸಿಂಪಲ್ ಪಲ್ಯ ಮಾಡ್ತೀವಲ್ಲ ಅದರಲ್ಲಿ, ಮತ್ತೆ ಇದನ್ನ ಕ್ರಶ್ ಮಾಡಿಬಿಟ್ಟು ನಾವು ಕೋಸಂಬರಿ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಕೂಡ ಇದನ್ನ ಹಾಕೊಳ್ತೀವಿ. ಇದು ಟಾಪಿಂಗ್ ಮಾಡಕ್ ಕೂಡ ತುಂಬಾ ಒಳ್ಳೇದು. ರೋಸ್ಟ್ ಮಾಡ್ಬಿಟ್ಟು ಅಂದ್ರೆ ಹುರಿದು ಬಿಟ್ಟು ಟಾಪ್ ಮಾಡಕ್ ಕೂಡ ನಾವು ಸಲಾಡ್ಗಳಲ್ಲೆಲ್ಲ ಉಪಯೋಗಿಸಬಹುದು. ಹೇಗೆ ನಾವು ಎಳ್ಳು ಟಾಪ್ ಮಾಡ್ತೀವಲ್ಲ, ಹಾಗೆ ಈ ಹುಚ್ಚೆಳ್ಳನ್ನು ಕೂಡ ಹುರಿದು ಬಿಟ್ಟು ಕೂಡ ನಾವು ಸಲಾಡ್ ನಲ್ಲೆಲ್ಲ ಟಾಪ್ ಮಾಡ್ಕೊಳ್ಳೋಕೆ ಉಪಯೋಗಿಸಬಹುದು. ಇದು ಹುರಿದಂತಹ ಅಥವಾ ಹಸಿರು, ಹುರಿದಂತಹದನ್ನು ನಾವು ಬೇಕ್ ಮಾಡ್ಬೇಕಾದ್ರೆ ಕೂಡ ಉಪಯೋಗಿಸ್ಕೋಬಹುದು, ಮೇಲ್ಗಡೆಯಿಂದ ಟಾಪ್ ಮಾಡಿ. ಆರ್ ಹಸಿರು ಇರ್ಬೇಕಾದ್ರೆ, ನಾವು ಬಿಸ್ಕಿಟ್ ಎಲ್ಲ ಬೇಕ್ ಮಾಡ್ಬೇಕಾದ್ರೆ ಹಸಿ ಹಿಟ್ಟಲ್ಲಿ ಇದನ್ನು ಸೇರಿಸ್ಕೊಂಡ್ರೆ ಅದು ಬಿಸ್ಕಿಟ್ ಆದ್ಮೇಲೆ ಬೇಕಾಗಿ ಬರುತ್ತಲ್ವಾ, ಹಾಗೆ ಆ ರೀತಿಯಲ್ಲಿ ಕೂಡ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಇದ್ರದ್ದು ಎಣ್ಣೆನ ಮಸಾಜ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಜಾಯಿಂಟ್ ಪೇನ್ ಎಲ್ಲ ಇರುತ್ತಲ್ಲ ಅಂತವ್ರಿಗೆ ಮಸಾಜ್ ಮಾಡಕ್ಕೆಲ್ಲ ಇದ್ರದ್ದು ಎಣ್ಣೆನ ಉಪಯೋಗಿಸ್ತಾರೆ. ಇದನ್ನ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ತಿನ್ಬಾರದು ಅಂತ ಗೂಗಲ್ ಹೇಳುತ್ತೆ. ಇದು ಜಾಸ್ತಿ ತಿಂದ್ರೆ ಏನಾಗತ್ತೆ ಅಂತ ನೀವು ಕೇಳ್ಬೋದು. ಇದು ಜಾಸ್ತಿ ತಿಂದ್ರೆ ವಾಕರಿಕೆ, ವಾಂತಿ ಆಗೋದು, ಮತ್ತೆ ಹೊಟ್ಟೆ ಉಬ್ರ ಆಗೋದು, ಹೊಟ್ಟೆ ನೋವು ಆಗೋದು, ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಆದ್ರೆ ಓವರ್ ಆಲ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗೆ ಎಲ್ಲಾನು ಯಾವುದೇ ಒಂದು ನಾವು ಜಾಸ್ತಿ ಪ್ರಮಾಣದಲ್ಲಿ ತಿಂದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ ಇದ್ದೇ ಇರತ್ತಲ್ವಾ, ಅದೇ ರೀತಿ ಇದ್ರದ್ದು ಕೂಡ ಸೈಡ್ ಎಫೆಕ್ಟ್. ಆದ್ರೆ 2-3 ಸ್ಪೂನ್ ಚಟ್ನಿ ಪೌಡರ್ ಅಥವಾ ಇದ್ರ ಪೌಡರ್ ಯಾವುದೇ ಇದಕ್ಕೆ ಪಲ್ಯಕ್ಕೆ ಅದಕ್ಕೆ ಇದಕ್ಕೆ ಹಾಕೋದ್ರಿಂದ ಒಂದು ಪರಿಮಳಯುಕ್ತ ಗಮ್ಮತ್ತ ಪರಿಮಳ ಬರ್ತದೆ ಹೊರತು ಇದ್ರದ್ದು ಬೇರೆ ಏನು ಸೈಡ್ ಎಫೆಕ್ಟ್ ಇಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ಮುಂದೆ ಹುಚ್ಚೆಳ್ಳು ಚಟ್ನಿ ಪುಡಿ ರೆಸಿಪಿನ ನನ್ನ ಚಾನಲ್ ಅಲ್ಲಿ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಈ ಗುರೆಳ್ಳು ಚಟ್ನಿ ಪೌಡರ್ನ ನಾನು ಪ್ರೆಸೆಂಟ್ ಮಾಡ್ತಿದ್ದೀನಲ್ಲ, ಈ ಗುರೆಳ್ಳದು ಆರೋಗ್ಯ ಪ್ರಯೋಜನಗಳನ್ನೆಲ್ಲ ನಾನು ಮುಂಚೆ ಇದಕ್ಕಿಂತ ಮೊದಲು ವಿಡಿಯೋದಲ್ಲಿ ಹೇಳಿದ್ದೇನೆ. ನನ್ನ ಚಾನಲ್ಗೆ ಫ್ರೆಂಡ್ಸ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಲೇಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೇ ಬರ್ತದೆ. ನೀವೇ ಮೊದಲು ನೋಡ್ಬೋದು. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಆಗ ನಿಮಗೆ ಹೇಗೆ ಮಾಡೋದು ಅಂತ ಸರಿ ಗೊತ್ತಾಗ್ತದೆ. ಈಗ ನಾನು 1 ಕಪ್ಪು ಹುಚ್ಚೆಳ್ಳು ಅಂದರೆ ತಗೊಂಡಿದ್ದೀನಿ, ಈ ಕಪ್ಪಲ್ಲಿ 200 ml ಅದು. ಈಗ ಬೇರೆ ಏನೇನು ಬೇಕಂತ ನೋಡೋಣ. ಜೀರಿಗೆ ಒಂದು ಅರ್ಧ ಟೀ ಸ್ಪೂನು, ಮತ್ತು ಅರಿಶಿನ ಪುಡಿ 2 ಚುಟುಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಒಂದು ಗೋಲಿ ಸೈಜ್ ಅಷ್ಟು, ಹಾಗೆ ಬೆಲ್ಲ 2 ಟೀ ಸ್ಪೂನು, ಅಚ್ಚ ಖಾರದ ಪುಡಿ 3 ಟೀ ಸ್ಪೂನು. ನಾನು ಬ್ಯಾಡಗಿ ಮನೆಯಲ್ಲೇ ಮಾಡಿರೋದು ತಗೊಂಡಿದ್ದೀನಿ, ಅದಕ್ಕೆ ನನಗೆ ಅದು ಒಳ್ಳೆಯದಾಗುತ್ತೆ. ಮತ್ತು ಬೆಳ್ಳುಳ್ಳಿ 15ರಿಂದ 20, ಹಾಗೆ ಫ್ರೆಶ್ ಆಗಿರೋದು ಕರಿಬೇವಿನ ಸೊಪ್ಪು ಒಂದು 20. ಈಗ 1 ಕಪ್ಪು ಹುಚ್ಚೆಳ್ಳನ್ನು ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಆಗಿರೋದ್ರಿಂದ ಈಗ ಲೋ ಫ್ಲೇಮ್ಗೆ ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಿ. ಈಗ ನೋಡಿ ನಿಮ್ಗೆ ಅದು ಕಾಣುತ್ತೆ, ಚಟಪಟ ಅಂತ ಸಿಡ್ದಿರೋದು, ಕ್ರ್ಯಾಕಲ್ ಆಗಿರೋದು. ಅದು ತುಂಬ ಮಾಡಿದ್ರೆ ಕಹಿ ಆಗಿಬಿಡುತ್ತೆ. ಸೊ ನೀವು ಇಷ್ಟು ನೋಡಿಕೊಂಡು
ಈಗ ಕರೆಕ್ಟ್ ಆಗಿದೆ, ಕಲರ್ ಚೇಂಜು ಆಗಿಬಿಟ್ಟಿದೆ, ತೆಗೆದುಬಿಡಿ. ಜಾಸ್ತಿ ಮಾಡಿದ್ರೆ ಕಹಿ ಆಗುತ್ತೆ, ಮಾಡಬೇಡಿ. ಇಷ್ಟು ಮಾಡಿದ್ರೆ ಸಾಕು. ಈಗ ಅದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದಕ್ಕೇನೆ ನಾನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಬಿಸಿ ಇರುವ ಹುಚ್ಚೆಳ್ಳಲ್ಲಿ ಸ್ವಲ್ಪ ಬೆಚ್ಚಗಾಗುತ್ತಲ್ಲ, ಪರಿಮಳಯುಕ್ತ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಹಾಕ್ಕೊಳ್ಳೋರು ನಿಮ್ಮ ಅಂದಾಜಲ್ಲಿ ಮೆಣಸಿನಕಾಯಿ ಹಾಕ್ಕೋಬೋದು. ಒಂದು 3 ಬ್ಯಾಡಗಿ, 2 ಗುಂಟೂರು ಹಾಕ್ಕೋಬೋದು. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದನ್ನು ಅಷ್ಟೇ, ಅದಕ್ಕೆ ನಾವು ಹಾಕಿರುವಂತಹ ಹುಣಸೆ ಹಣ್ಣನ್ನು, ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ. ಅದಿವಾಗ ಚೆನ್ನಾಗಿ ಗರಿಗರಿ ಆಗ್ಬೇಕು ನೋಡಿ. ಇವಾಗ ಕಲರ್ ಕೂಡ ಚೇಂಜ್ ಆಯಿತು. ಈಗ ನೋಡಿ ಗರಿಗರಿ ಆಗ್ತಾ ಬಂತು. ಈಗ ಅದನ್ನು ಈ ಹುಚ್ಚೆಳ್ಳು ಮತ್ತು ಮೆಣಸಿನ ಪುಡಿ ಮಿಕ್ಸ್ ಇದೆಯಲ್ಲ, ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ಮತ್ತೆ ಅದೇ ಪ್ಯಾನ್ನಲ್ಲಿ ಮತ್ತೆ ಇವಾಗ ಅದನ್ನೆಲ್ಲ ಬ್ಲೆಂಡರ್ ಬಡ್ದು ನಾನು ಇದರಲ್ಲಿ 2 ಟೇಬಲ್ ಸ್ಪೂನು ಹುರಿದಂತಹ ಕೊಬ್ಬರಿ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದೆ ಬಿಡ್ಬೋದು. ಹಾಗೆ ನಾನು ಇದಕ್ಕೆ ನಾವು ಆವಾಗಲೇ ಹುರಿದಿದ್ವಲ್ಲ ಹುಣಸೆ ಹಣ್ಣು, ಅದು ಹಾಕಿದ್ದೀನಿ. ಹಾಗೆ ಅರ್ಧದಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸತಿ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಪರಿಮಳ ಬಿಡುತ್ತಲ್ವ ಚೆನ್ನಾಗಿ. ಹಾಗೆ ಬೆಲ್ಲ 2 ಟೀ ಸ್ಪೂನ್ ಅಷ್ಟು. ರುಚಿಗೆ ಇದು ಹಾಕಲೇಬೇಕು, ಇದು ಮಸ್ಟು. ಇಲ್ಲದೇ ಇದ್ರೆ ಚಟ್ನಿ ಪುಡಿ ರುಚಿ ಚೆನ್ನಾಗಾಗಲ್ಲ. ಹಾಗೆ ಅರಿಶಿನ ಪುಡಿ 2 ಚುಟುಕಿ, ಮತ್ತು ಅರ್ಧದಷ್ಟು ಗುರೆಳ್ಳು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಇದಿದೆಯಲ್ಲ ಚಿಲ್ಲಿ ಪೌಡರ್, ಅಂದರೆ ಅಚ್ಚಕಾರದ ಪುಡಿ ಮಿಕ್ಸ್, ಅದನ್ನು ಹಾಕ್ಕೊಳ್ಳಿ. ಮತ್ತು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದನ್ನು ಬೌಲ್ ತೋರಿಸ್ತಾ ಇದ್ದೀನಿ. ಬೌಲು ಮಿಕ್ಸಿಂಗ್ ಬೌಲ್, ಇದು ಬ್ಲೆಂಡರ್ ಬೌಲು. ಈಗ ಅದನ್ನು ಪಲ್ಸ್ ಮೋಡಲ್ಲಿ ಪಲ್ಸ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿ ಕೋರ್ಸಾಗಿ ಮಾಡಿದ್ರೆ ನೆಕ್ಸ್ಟ್ ಹಾಕೋದನ್ನು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ. ಈಗ ನೋಡಿ ಮಿಕ್ಸ್ ಮಾಡಿತ್ತು, ಕೋರ್ಸಾಗಿ ಗ್ರೈಂಡ್ ಆಗಿದೆ ನೋಡಿ. ಹೌದಾ? ಇದು ಎಲ್ಲ ಚಟ್ನಿ ಪುಡಿ ಹಾಗೆ ಆಗಲ್ಲ, ಯಾಕಂದರೆ ಇದರಲ್ಲಿ ತುಂಬ ಫೈಬರ್ ಇದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಬಿಡೋಣ. ಚಟ್ನಿ ಪುಡಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಜೀರಿಗೆ 1/2 ಟೀ ಸ್ಪೂನು. ಇದು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ, ಆಪ್ಷನಲ್ಲೂ ಬೇಕಾದರೆ ಹಾಕ್ಬೋದು, ಬಟ್ ತುಂಬ ಚೆನ್ನಾಗಾಗುತ್ತೆ. ಉಳಿದಿರುವಂತಹ ಇದು ಹುಚ್ಚೆಳ್ಳು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ ಪುಡಿ ಮಿಕ್ಸ್, ಅದನ್ನು ಹಾಕಿ. ಈಗ ಉಳಿದಂತಹ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈಗ ಮತ್ತೆ ಇದನ್ನು ಹೇಗೆ ಬೇಕೋ ನಿಮಗೆ ಹಾಗೆ, ನಾನು ಪಲ್ಸ್ ಮೋಡಲ್ಲೇ ಪಲ್ಸ್ ಮಾಡಿದ್ದೀನಿ. ಈಗ ನೋಡಿ ಹೇಗಾಗಿದೆ ಅಂದ್ಬಿಟ್ಟು. ಬೇಕಾದರೆ ಈ ಸಂದರ್ಭದಲ್ಲಿ ನೀವು ಚೆಕ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಅಥವಾ ಒಂಚೂರು ಬೆಲ್ಲ ಬೇಕಾದರೆ ಹಾಕೋಬೋದು. ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಆಯಿತು, ರೆಡಿ ಆಯಿತು. ಇದು ಚಟ್ನಿ ಪುಡಿ ಸರ್ವ್ ಮಾಡಲಿಕ್ಕೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಒಳ್ಳೆ ಆರೋಗ್ಯ ಗುಣಗಳಿರುವಂತಹ ಚಟ್ನಿ ಪುಡಿ ಇದು ನೋಡಿ, ರೆಡಿ ಟು ಸರ್ವ್. ಈಗ ನೀವು ಇದನ್ನು ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಪೂರಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಮತ್ತು ಈ ಪೌಡರ್ನ ಇದೆಯಲ್ಲ ಪಲ್ಯಗಳಿಗೆ ಕೂಡ ಹಾಕ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಫ್ರೆಂಡ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ಎಲ್ಲರಿಗೂ ನಮಸ್ಕಾರ.